ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಡಲೆ ಬೀಜ ಮಾಡಿದ್ದು ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಕಡಲೆ ಬೀಜ ಈ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಶೇಂಗಾ ಚಟ್ನಿ ಪುಡಿ, ಶೇಂಗಾ ಕಡಲೆ ಬೀಜ, ಇಲ್ಲಿ ಉತ್ತರ ಕರ್ನಾಟಕದ ಕಡೆ ಶೇಂಗಾ ಅಂತಾರೆ. ಇದನ್ನು ನೋಡಿ ಸ್ವಲ್ಪ ಎಷ್ಟು ಬೇಕು ನಿಮಗೆ ಆ ಒಂದು ಅಂದಾಜು ನೋಡಿ ಹಾಕ್ಕೊಳ್ಳಿ. ನಾನು ಚಿಕ್ಕ ಜಾರಲ್ಲಿ ಎಷ್ಟು ಆಗುತ್ತೆ ಹಿಡಿಯುತ್ತೆ ಅಷ್ಟು ತೊಗೊಂಡಿದ್ದೀನಿ. ಕಡಿಮೆ ಹಾಕ್ಕೊಂಡ್ರೆ ಅದು ಎಣ್ಣೆ ಬಿಡೋದಿಲ್ಲ, ಜಾಸ್ತಿ ಹಾಕ್ಕೊಂಡ್ರೆ ರುಬ್ಬ ಕಷ್ಟ ಆಗುತ್ತೆ ನೋಡಿ. ಸ್ವಲ್ಪ ಸ್ಟಕ್ ಆಗ್ತಾರೆ, ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಕಾಳು ತೊಗೊಂಡಿರ್ತೀವೋ ನೋಡ್ಕೊಂಡು ಅದರ ಒಂದು ಅಂದಾಜು ಮೇಲೆ ಅಚ್ಚ ಖಾರ ಪುಡಿ ಹಾಕ್ಕೊಳ್ಳಿ. ಒಂದಿಷ್ಟು ಬೇಕಾಗುತ್ತೆ, ಅದಕ್ಕೆ ಇಷ್ಟು ಹಾಕ್ತಾಯಿದ್ದೀನಿ ನಾನು. ನೀವು ಎಷ್ಟು ಸಪ್ಪೆ ಕಾಳು ತೊಗೊಂಡಿರ್ತೀವಿ ಆ ಅಂದಾಜಿಗೆ ನೋಡಿ ಹಾಕ್ಕೊಳ್ಳಿ. ಮತ್ತು ಇದು ಸಪ್ಪೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಸಾಕಷ್ಟು ಉಪ್ಪು ಹಾಕೋಣ. ತುಂಬ ಈಸಿಯಾಗಿರುತ್ತೆ, ಒಂದಿನ ಮಾಡಿಟ್ಕೊಂಡ್ಬಿಟ್ರೆ ಎಷ್ಟು 2-3 ತಿಂಗಳು ಇಟ್ಕೊಂಡು ತಿನ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಇಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಚೂರು ಹಾಕ್ತಾಯಿದ್ದೀನಿ. ಇದು ತೊಳೆದು ಒಣಗಿಸಿಟ್ಕೊಂಡಿರೋಂಥ ಕರಿಬೇವು, ಇದು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ, ಒಣ ಕರಿಬೇವು. ಇದನ್ನು ಸ್ವಲ್ಪ ಹಾಕ್ಕೊತಾಯಿದ್ದೀನಿ. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನೋಡಿ ಬೆಳ್ಳುಳ್ಳಿ ಸ್ವಲ್ಪ ಸುಲಿದು ತೊಳೆದು ಸ್ವಚ್ಛವಾಗಿ ಒರೆಸಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಂದಿದ್ದೀನಿ. ಹಾಗೆ ಕೂಡ ನೀವು ತೊಳೆದಿಟ್ಟಿದ್ರೆ ಹಿಂದಿನ ದಿವಸ ಹಾಕ್ಕೋಬೋದು, ಹಸಿ ಇರಬಾರ್ದು ಅಷ್ಟೇ. ನೋಡಿ ಹಸಿ ಇಲ್ದಂಗೆ ನೋಡಿಕೊಂಡು ಇದು ಮಾಡ್ಕೊಂಡು ಹಾಕ್ಕೋಬೇಕು. ಇದನ್ನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಈ ಥರ ಮಾಡಿಕೊಂಡು ಮಿಕ್ಸಿ ಹಾಕ್ಕೊಂಬರ್ತೀನಿ. ಇದಕ್ಕೆ ಇದು ಜಾಸ್ತಿ ಹಾಕ್ಕೊಂಡ್ವಿ ಅಂದರೆ ಆಗ ಇದು ಫುಲ್ ಪೌಡ್ರ್ ಆಗೋಲ್ಲ. ಪೌಡ್ರ್ ಆಗಬಾರ್ದು, ಅದು ಸ್ವಲ್ಪ ದಪ್ಪ ಉಳಿಬೇಕು ಅಂದರೆ ಸ್ವಲ್ಪ ಕರೆಕ್ಟಾಗಿರುತ್ತೆ. ಮಿಕ್ಸ್ ಸಣ್ಣ ಜಾರಲ್ಲಿ ಮಾಡಿಕೊಂಡ್ರೆ ಒಂಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೀಗೆ ಸ್ವಲ್ಪ ತೆಗೆದು ಮಿಕ್ಸಿ ಹಾಕ್ತಾ ಇರಬೇಕು. ಒಂಥರ ಒಳ್ಳಲ್ಲಿ ಕೂಡ್ತಾರಲ್ಲ ಚಟ್ನಿ ಪುಡಿ, ಆ ಥರ ಆಗುತ್ತೆ ಕೈಯಿಂದ. ನೋಡಿ ಎಷ್ಟು ಮಸ್ತ್ ಎಣ್ಣೆ ಬಿಟ್ಕೊಂಡಿದೆ ಕಡಲೆ ಬೀಜ ಚಟ್ನಿ ಪುಡಿ. ನೋಡಿ ಫುಲ್ ಮೆತ್ತಗೆ ಸಾಫ್ಟಾಗಿ ಗುಂಡಾಗಿ ಒಂಥರ ತರಿಯಾಗಿ ಅದು ಕಾಳು ಕಟ್ ಮಾಡಿರುತ್ತೆ. ಈ ಥರ ಜಾಸ್ತಿ ಹಾಕ್ಬಿಟ್ರೆ ಅದು ಸ್ವಲ್ಪ ಜಾಸ್ತಿ ಅಂದರೆ ಅದೆಷ್ಟು ನೋಡ್ಕೊಂಡು ಹಾಕೋದು. ತುಂಬ ಕಡಿಮೆ ಹಾಕಿದ್ರೆ ಪೌಡ್ರ್ ಆಗಿಬಿಡುತ್ತೆ, ಫುಲ್ ಉದುರಾಗೆ. ಜಾಸ್ತಿ ಹಾಕಿದಾಗ ಅದಕ್ಕೆ ತಿರುಗಿಸೋಕ್ಕೆ ಇದು ಸಾಕಾಗೋದಿಲ್ಲ. ಹಂಗಾಗಿ ಸ್ವಲ್ಪ ಇಳಿಸಿ ಈ ಥರ ಮಿಕ್ಸಿ ಮಾಡ್ಕೊತಾ ಇರಬೇಕು. ಅಂದರೆ ಈ ಥರ ಮೆತ್ತಗಾಗುತ್ತೆ. ಒಳ್ಳಲ್ಲಿ ಕುಟ್ತೀವಲ್ಲ ನಾವು ಕೈಯಿಂದ, ಆ ಥರ ಹಿಂಡಿ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತ್ ಚಟ್ನಿ ಪುಡಿ. ಇಷ್ಟು ಮಸ್ತಾಗಿ ಚಟ್ನಿ ಪುಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.